20 ಕೋಟಿ ಜನಕ್ಕೆ ಇಟ್ಕೊಂಡ್ರೆ ನೀವು ಒಂದು ಕುಟುಂಬಕ್ಕೆ ನೀವು ಹತ್ತತ್ರ ನೀವು 4 ಜನ ಅಂತ ಇಟ್ಕೊಂಡ್ರು ನಿಮ್ಗೆ 20 ಕೋಟಿ ಕುಟುಂಬಗಳಾಗಿದೆ. 20 ಕೋಟಿ ಕುಟುಂಬಗಳಿಗೆ ನೀವು 1 ಲಕ್ಷ ಒಂದೊಂದು ಕುಟುಂಬಕ್ಕೆ ಒಂದೇ ಮಹಿಳೆಗೆ, ನಾನು ಹೇಳ್ತಿರೋದು ಮಹಿಳೆಯಲ್ಲಿ 4 ಜನ ಇದ್ರೆ ಒಂದೇ ಮಹಿಳೆನೇ ಕೊಡ್ತೀನಿ ಅಂತ ಅವರು ಹೇಳಿದ್ದು. ಸೊ ನಿಮ್ಗೆ 20 ಕೋಟಿ ಕುಟುಂಬಕ್ಕೆ 1 ಲಕ್ಷ ಒಂದು ಕುಟುಂಬ 20 ಲಕ್ಷ ಕೋಟಿ. ಇವತ್ತು ಭಾರತದ ಬಜೆಟ್ 47 ಲಕ್ಷ ಕೋಟಿ. ನೀವು 47 ಲಕ್ಷ ಕೋಟಿನಲ್ಲಿ 20 ಲಕ್ಷ ಕೋಟಿ ಇದೊಂದೇ ಸ್ಕೀಮ್ ಬೇಕು. ತಿರ್ಗಾ 30-35% ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಹೋಗುತ್ತೆ. ಮತ್ತೆ ಎಲ್ಲಿಂದ ತರ್ತೀರಾ ದುಡ್ಡು? ಇದನ್ನ ಇಂಪ್ರಾಕ್ಟಿಕಲ್. ವಿಧಾನಸಭಾ ಎಲೆಕ್ಷನ್ ಮಾತಾಡಿದ್ರಿ 2,000 ದುಡ್ಡು ಕೊಡಕ್ಕಾಗಲ್ಲ, ಕರೆಂಟ್ ಫ್ರೀ ಕೊಡಕ್ಕಾಗಲ್ಲ ತೋರಿಸಿದ್ರಲ್ಲ. ಅಜಿತ್ ಅವರೇ ಲೆಕ್ಕ ಕೊಟ್ರಲ್ಲ 17,000 ಕೋಟಿ ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ತಿಂಗಳಿಗೆ 2,000ದಲ್ಲಿ ಏನ್ 12 ತಿಂಗಳು ಕೊಟ್ಟಿದ್ದಾರೆ. ಅವ್ರು ಅನೌನ್ಸ್ ಮಾಡಿದ್ರೆ ಲೇಟ್ ಆಗಿ ಅನೌನ್ಸ್ ಮಾಡಿದ್ದವರು. ನೆಕ್ಸ್ಟ್ ಕೇಳಿಸ್ಕೊಳ್ಳಿ. ಆಮೇಲೆ 1 lakh rupees per apprentice ಸ್ಟೈಫಂಡ್ ಇನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಟ್ರೈನಿಂಗ್ ಅಲ್ಲಿ ಅಂತ ಹೇಳ್ತಾರೆ. ಆಯ್ತಲ್ಲ, ಗ್ರಾಜುಯೇಟ್ಸ್ ಗೆ ಅಪ್ರೆಂಟಿಸ್ ಗೆ ಎಲ್ಲಾರ್ಗು ಅಂತ ಹೇಳ್ಬಿಟ್ಟು ರಾಜ್ಯದಲ್ಲಿ ಇವ್ರು ಇವನಿದೆ ಅಂತ ಒಂದು ಸ್ಕೀಮ್ ತಂದ್ರು. ಆ ಸ್ಕೀಮ್ ಎಷ್ಟು ಅಟ್ಟರ್ ಫ್ಲಾಪ್ ಅಂತಂದ್ರೆ ಕಳೆದ ವರ್ಷ ಗ್ರಾಜುಯೇಟ್ ಆಗಿರೋದು ಇವ್ರ ಸ್ಕೀಮ್ ಪ್ರಕಾರನೇ 5,28,000 ಜನ. ಅದರಲ್ಲಿ ಮಾರ್ಕ್ಸ್ ಕಾರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಬಂದು ಎಲಿಜಿಬಿಲಿಟಿ ಇರೋರು ಒಂದು 4.75 ಲಕ್ಷ ಜನ ಇದ್ದಾರೆ. ಅದರಲ್ಲಿ ಅಪ್ಲಿಕೇಶನ್ಸ್ ಹಾಕಿರೋರು ಬರೀ 85,000 ಜನ. 85,000 ಜನದಲ್ಲಿ ಇವನಿಗೆ ಸಿಕ್ಕಿರೋದು ಬರೀ 3,500 ಜನಕ್ಕೆ. ಅಂದ್ರೆ 5.25 ಲಕ್ಷ ಗ್ರಾಜುಯೇಟ್ಸ್ ಅಲ್ಲಿ ಬರೀ 3,500 ಜನ ಕೊಟ್ಟಿದ್ದಾರೆ ಇವರು. 3,500 ಜನ ಕೊಟ್ಟರೆ ಹಣಕ್ಕಿಂತ 2-3 ಖರ್ಚು ಅದರ ಅಡ್ವರ್ಟೈಸ್ಮೆಂಟ್ ಮೇಲೆ ಮಾಡಿದ್ದಾರೆ ಇವರು. ಸಿ ದಿಸ್ ಇಸ್ ದಿ ರಿಯಾಲಿಟಿ. ಇದು ಪ್ರಾಕ್ಟಿಕಾಲಿಟಿ. ಈ ಎಕನಾಮಿಕ್ಸ್ ತಿಳ್ಕೊಂಡ್ರೆ ಏನೋ ಮಾಡ್ಕೊಂಡು ಕುತ್ಕೊಂಡ್ಬಿಡೋದಲ್ಲ. ಆಗ್ಲಿಂದ ಮನಮೋಹನ್ ಸಿಂಗ್ ಲಿಬರಲೈಸೇಷನ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದೀವಿ. ಯಾಕೆ 47ರಿಂದ 91 44 ವರ್ಷ ಆಳಿದಿದೆ ಕಾಂಗ್ರೆಸ್. 91ರಲ್ಲಿ ಇವರು ದೇಶ ದಿವಾಳಿ ಮಾಡಿದಕ್ಕೆ ತಾನೇ ಮನಮೋಹನ್ ಸಿಂಗ್ ಬಂದು ರೆಡಿ ಮಾಡಿದ್ದು. ಈ ದಿವಾಳಿ ಮಾಡಿದ ಯಾರಾಗ 44 ವರ್ಷದಲ್ಲಿ ಹೈಯೆಸ್ಟ್ ಆಳಿದ್ದು ಅದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಲ್ಲ. 2004ರಿಂದ 14 ಮತ್ತೆ ಅದೇ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು. ಹೈಯೆಸ್ಟ್ ಇನ್ಫ್ಲೇಷನ್, ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ದೇಶದಲ್ಲಿ. GDP ಇದರ ಪಾತಾಳಕ್ಕೆ ಕುಸ್ತೋಗ್ಬಿಟ್ಟಿತ್ತು. ಇಂಡಿಯಾ 10ನೇ ಸ್ಥಾನಕ್ಕೆ ಹೋಗಿತ್ತು. ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಕೇವಲ ಒಂದೇ ಒಂದ್ಸಲಿ ಮನಮೋಹನ್ ಸಿಂಗ್ ಬಂದ್ರು, ಎಕನಾಮಿಕ್ ಲಿಬರಲೈಸೇಷನ್ ಮಾಡಿದ್ರು, ಅದನ್ನ ಮಾತ್ರ ಹೇಳ್ತಾರೆ ಎಲ್ಲರೂ. ಎಸ್, ವಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ದಟ್. ಬಟ್ ಬೇರೆದೆಲ್ಲ ಮಾಡೋದನ್ನು ಹೇಳ್ಬೇಕಲ್ವಾ ಕಾಂಗ್ರೆಸ್ ಪಕ್ಷ. ನೆಕ್ಸ್ಟ್ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಹೇಳ್ತಾರೆ ಈ ಪ್ರಣಾಳಿಕೆನಲ್ಲಿ. ಕರ್ನಾಟಕದಲ್ಲಿ ಮಾಡಿರುವಂತ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆನೇ ಇವ್ರಿಗೆ ಮಂಡನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವ್ರದೇ ಪಕ್ಷ DK ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, MB ಪಾಟೀಲ್ ಇವ್ರುಗಳೇ ಅಪೋಸ್ ಮಾಡ್ತಾ ಇದ್ದಾರೆ ಅದನ್ನ ರಿಲೀಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಅಷ್ಟು ಅವೈಜ್ಞಾನಿಕವಾಗಿ ಅಷ್ಟು ಕೆರ್ತಾಗಿ ಮಾಡಿದ್ದಾರೆ. ಇನ್ನು ಇವರು ಇಡೀ ದೇಶದಲ್ಲಿ ಜಾತಿ ಗಣತಿ ಮಾಡಕ್ಕಾಗತ್ತಾ ಕರ್ನಾಟಕದಲ್ಲಿ ಮಾಡದೇ ಇರೋರು? ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಅಂತ ನಾನು ಹೇಳ್ತಾ ಇರೋದು. ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೂತ್ಕೊಂಡು ಮತ್ತೆ SC/ST ಗಳ ಬಗ್ಗೆ ಹೇಳಿದ್ದಾರೆ. ಇದರಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಫಂಡ್ಸ್ ಗೆ ಗ್ಯಾರಂಟಿ ಕಾನೂನು ತರ್ತೀನಿ ಅಂತ ಹೇಳಿದ್ದಾರೆ. ಇದೇ ರಾಜ್ಯದಲ್ಲಿ 14,000 ಕೋಟಿ ಹೋದ ವರ್ಷ, 11,000 ಕೋಟಿ 11,000 ಕೋಟಿ ಹೋದ ವರ್ಷ, 14,000 ಕೋಟಿ ಈ ವರ್ಷ, 25,000 ಕೋಟಿ SC/ST ಫಂಡ್ ನ ಗ್ಯಾರಂಟೀಸ್ ಡೈವರ್ಟ್ ಮಾಡೋದು ಇವರು. ಇವರೇ ಆಡಳಿತ ಇರೋ ರಾಜ್ಯದಲ್ಲಿ ಇವರೇ ಡೈವರ್ಟ್ ಮಾಡ್ಕೊಂಡ್ಬಿಟ್ಟು ದೇಶಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಇದನ್ನ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳೋದು. ಇಲ್ಲಿ ನಡ್ಕೊಳ್ಳೋದು ಒಂದು ರೀತಿ, ಮಾಡೋದೊಂದು ರೀತಿ. ಇವ್ರು ಏನ್ ನಡ್ಕೊಳ್ತಾರೋ ಆ ರೀತಿ ಮಾಡಲ್ಲ. ನಾನು ಅದಕ್ಕೆ ಆಗ್ಲೇ ಹೇಳ್ದಂಗೆ ಇದು ಪ್ರಣಾಳಿಕೆ ಅಲ್ಲ. ಇದು ಒಂದು ಮಾರ್ಕೆಟಿಂಗ್ ಕಂಪನಿ ಒಂದು ಯಾವ್ದೋ ಪ್ರಾಡಕ್ಟ್ ಒಂದು ಸೇಲ್ ಮಾಡೋದಕ್ಕೆ ಒಂದು ಬ್ರಷ್ ರೆಡಿ ಮಾಡ್ತಾರೆ ಗೊತ್ತಾ, ಹಂಗೆ ರೆಡಿ ಮಾಡ್ತಾರೆ.